ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಕರ್ನಾಟಕ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಲು ಬಂದಿದ್ದೀನಿ. ಏನಂದ್ರೆ ಕಾವೇರಿಯಿಂದ ಆ ಗೋದಾವರಿದಂ ಇರ್ಪನಾಡದು ಆ ಕನ್ನಡದವಳು ಭಾವಿಸಿದ ಜಾನಪದಂ ವಸುಧಾವಲಿಯ ವಿಲೀನ ವಸುಧಾ ವಿಷಯ ವಿಶೇಷ ಅಂತೇಳಿ ಕವಿರಾಜ ಮಾರ್ಗದಲ್ಲಿ ಹೇಳಿದ್ದಾರೆ. ಹಾಗಂದ್ರೆ ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿಯವರೆಗೆ ಚಾಚಿಕೊಂಡಿರುವ ನಾಡೇ ಕನ್ನಡ ನಾಡು. ಈ ಕರ್ನಾಟಕ ದೇಶವು ವಿವಿಧ ಪ್ರಾಂತ್ಯಗಳಿಂದ ಸುಂದರವಾದ ಭೂ ಪ್ರದೇಶವನ್ನು ಕೂಡಿ ಅತಿಶಯವೆನಿಸಿಕೊಂಡಿದೆ. ಇದು ಭೌಗೋಳಿಕವಾಗಿ ನೈಋತ್ಯ ಭಾಗದಲ್ಲಿ ಕರ್ನಾಟಕ ರಾಜ್ಯವು ಅಪಾರ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ. ನವೆಂಬರ್ 1 1956ರಲ್ಲಿ ರಾಜ್ಯ ಪುನರ್ ವಿಂಗಡಣೆಯಾಗಿ ಕರ್ನಾಟಕ ಅಂತೇಳಿ ಹೆಸರು ಬರುತ್ತೆ. ಸಂಸ್ಕೃತದಲ್ಲಿ ಕರ್ನಾಟಕವನ್ನ ಕರ್ ಪ್ಲಸ್ ನಾಟ್ ಪ್ಲಸ್ ಅಗಂ ಕರ್ನಾಟಕಂ ಅಂದರೆ ಕಪ್ಪು ಮಣ್ಣಿನ ನಾಡು ಎಂದೇ ಕರೆಯುತ್ತಾರೆ. ಹಾಗೆ ತಮಿಳಿನಲ್ಲಿ ಕರುನಾಡು ಎಂದರೆ ಬೆಟ್ಟದ ನಾಡು ಎಂದು ಕರೆಯುತ್ತಾರೆ. ಕುವೆಂಪು ಅವರು ಜೈ ಭಾರತ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಎಂದು ಕರ್ನಾಟಕ ಪದದ ಸ್ಥಾನವನ್ನು ಪಡೆದಿರುತ್ತಾರೆ. ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕರ್ನಾಟಕಂ ಎಂಬ ಪದವನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಲು ಸೈನಿಕರ ದಂಡು ಬಂದ ಸ್ಥಳದಿಂದ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಕರಿಯರ ನಾಡು ಅಥವಾ ಕರುನಾಡು ಎಂದೇ ಪ್ರಸಿದ್ಧವಾಗಿದೆ. ಕಪ್ಪು ಮಣ್ಣನ್ನು ಸೂಚಿಸುತ್ತದೆ. ಕುಮಾರವ್ಯಾಸನು ಮಹಾಭಾರತ ಮೊದಲ ಕನ್ನಡ ನಿರೂಪಣೆಯಾದ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದಿದ್ದಾನೆ. ವಿಜಯನಗರದ ಕೆಲವು ಶಾಸನಗಳಲ್ಲಿ ಕರ್ನಾಟಕ ದೇಶ ಎಂದು ಕರೆಯಲಾಗಿದೆ ಎಂದು ವಾದಿಸುತ್ತಾರೆ. ಕರುನಾಟ್ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂದರು. ದಕ್ಷಿಣ ಭಾರತದ ಕರ್ನಾಟಕನು ಅಶೋಕನ ಯುದ್ಧದೊಂದಿಗೆ ಮೌರ್ಯ ಸಾಮ್ರಾಜ್ಯದ ಪ್ರದೇಶದ ಪ್ರಾರಂಭವಾಗಿ ಗಂಗರು ಮತ್ತು ಕದಂಬರು ಕ್ರಿಸ್ತಪೂರ್ವ 345ರಿಂದ ಆಳ್ವಿಕೆ ನಡೆಸುತ್ತಿದ್ದರು. ಚಾಳುಕ್ಯರು, ರಾಷ್ಟ್ರಕೂಟರು, ಚೋಳರು, ಹೊಯ್ಸಳರು ಹೀಗೆ ಸುಮಾರು ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದಾರೆ. ಬಹುಮನಿ ಸುಲ್ತಾನರು, ವಿಜಯನಗರದ ಆದಿಲ್ಶಾಹಿಗಳು, ತಾಳಿಕೋಟೆ ಕದನಗಳು, ರಕ್ಕಸ ತಂಗಡಿ ಯುದ್ಧಗಳು ನಡೆದಿವೆ. ಲಿಖಿತ ದಾಖಲೆಗಳು ಹಾಗೂ ನಡುವಿನ ಇತಿಹಾಸಗಳಲ್ಲಿ ಇದು ತುಂಬಾ ಹಳೆದಂತ ಹೇಳಿ ಕರ್ನಾಟಕವನ್ನು ಹೇಳಿದ್ದಾರೆ. ಇತಿಹಾಸದ ಕಾಲ ಪ್ರಾರಂಭವಾಗಿದ್ದು ಮೌರ್ಯ ಕಾಲ ಕ್ರಿಸ್ತ 300 ಅಂತ ಹೇಳಿ ಉಲ್ಲೇಖ. ಕರ್ನಾಟಕದ ಮೌರ್ಯರು, ಶಾತವನು, ಬನವಾಸಿ ಕದಂಬರು, ತುಳುನಾಡಿನ ಆಳುವರು, ತಲಕಾಡಿನ ಗಂಗರು, ಬಾದಾಮಿಯ ಚಾಳುಕ್ಯರು, ಮಾಳಖೇಡ ರಾಷ್ಟ್ರಕೂಟರು, ಕಲ್ಯಾಣದ ಚಾಳುಕ್ಯರು, ದೇವಗಿರಿಯ ಸೇವಣರು, ದ್ವಾರ ಸಮುದ್ರದ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಹೀಗೆ ಸಂಗಮ, ಸಾಳುವ, ತುಳುವ, ಅರವೀಡು, ಬಹುಮನಿ ಸಾಮ್ರಾಜ್ಯ, ವಿಜಯನಗರ ಆದಿಲ್ಶಾಹಿಗಳು, ಕೆಳದಿ ನಾಯಕರು, ಬಿದನೂರು ನಾಯಕರು, ಇಕ್ಕೇರಿ ರಾಜರು, ಮರಾಠರು, ಮೈಸೂರು ಅರಸರು, ಹೈದರ್ ಅಲಿ, ಟಿಪ್ಪು ಸುಲ್ತಾನರ ಆಳಿದ್ದಾರೆ. ಕರ್ನಾಟಕ ಮೊದಲು ಬ್ರಿಟಿಷ್ ವಶದಲ್ಲಿತ್ತು. ಬ್ರಿಟಿಷರ ಆಡಳಿತದಲ್ಲಿ ನಡೆಸ್ತಾ ಇದ್ರು. ಕಮಿಷನರ್ ಆಡಳಿತ ನಡೆಯಿತು. ಮೈಸೂರು ರಾಜ್ಯಗಳ ಪುನಃಸ್ಥಾಪನೆ ಆಯಿತು. ಅದರ ಹಾಗೆ ಬ್ರಿಟಿಷನ್ನು ಕರ್ನಾಟಕ ಹೊಡೆದೋಡಿಸಕ್ಕೆ ಬ್ರಿಟಿಷರ ವಿರುದ್ಧ ಬಂಡಾಯಗಳನ್ನು ಎದ್ದರು. ದೊಂಡಿಯ ವಾಗು ಟಿಪ್ಪು ಸುಲ್ತಾನ ಮಾಜಿ ಸೇನಾನಿ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದನು. ಅದರ ನಂತರ ಪುನರ್ಜೀವನದ ಆರಂಭವಾಯಿತು. ಸ್ವಾತಂತ್ರ್ಯ ಸಂಗ್ರಾಮಗಳು ನಡೆದವು. ಕಾನೂನು ಭಂಗ ಚಳುವಳಿ, ಧ್ವಜ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ, ಮೈಸೂರು ಚಳವಳಿ ಹೀಗೆ ಸುಮಾರಷ್ಟು ಚಳುವಳಿಗಳು ನಡೆದವು. ಪುನರ್ ವಿಂಗಡ ಆಯೋಗಗಳು ನಡೆದವು. ಕರ್ನಾಟಕ ಏಕೀಕರಣಗಳು ನಡೆದವು. ಕರ್ನಾಟಕವೇ ಕನ್ನಡ ಸಾರ್ವಭೌಮ, ಅದುವೇ ಜೀವನಾಡಿ. ಸಾತವಾಹನರು ಕನ್ನಡದ ಲಿಪಿಗಳು ಕದಂಬರಲ್ಲಿ ಕಾಣಬಹುದು. ಗಂಗರು ಬಳಸುವ ಆದಿಗಂಗಾ ಲಿಪಿ ಎಂದು ಕರೆಯಲಾಗಿದೆ. ಸಾಹಿತ್ಯ, ಸಂಸ್ಕೃತಿ, ಕಲೆ ಇವಕ್ಕೆಲ್ಲ ಕರ್ನಾಟಕದಲ್ಲಿ ಒತ್ತು ನೀಡಿದ್ದಾರೆ. ಹಾಗೆ ಕರ್ನಾಟಕ ಭೌಗೋಳಿಕ ಸ್ಥಾನಮಾನವನ್ನು ನಾವು ನೋಡೋದಾದ್ರೆ ಭೌಗೋಳಿಕ ವಿಭಾಗಗಳು, ಅದರ ವೈಶಿಷ್ಟ್ಯಗಳನ್ನು ನೋಡಿದರೆ ಅದರಲ್ಲಿ 3 ವಿಭಾಗಗಳಿವೆ. ಅವುಗಳೆಂದರೆ ಬಯಲುಸೀಮೆ, ಕರಾವಳಿ, ಮಲೆನಾಡು. ಬಯಲುಸೀಮೆ ಅನ್ನೋದು ಮಲೆನಾಡಿನ ಪೂರ್ವ ಭಾಗಕ್ಕಿದೆ. ಅಲ್ಲಿ ಬಾಗಲಕೋಟೆ, ಬೆಂಗಳೂರು, ಚಿತ್ರದುರ್ಗ, ಬಿಜಾಪುರ, ದಾವಣಗೆರೆ, ಧಾರವಾಡ, ಗದಗ, ಹಾವೇರಿ, ಮಂಡ್ಯ, ಮೈಸೂರು, ತುಮಕೂರು ಜಿಲ್ಲೆಗಳನ್ನು ಒಳಗೊಂಡಿದೆ. ಇದು ಪೂರ್ವ ದಿಕ್ಕಿನ ವಿಶಾಲ ಮೈದಾನಗಳು, ಸಮುದ್ರ ಮಟ್ಟದ ಸರಾಸರಿ 450ರಿಂದ 760 ಮೀಟರ್ ಎತ್ತರದ ಬಯಲುಸೀಮೆಗಳನ್ನು ಹೊಂದಿದೆ. ಉತ್ತರ ಮೈದಾನಕ್ಕಿಂತ ಎತ್ತರವಿದ್ದು ಪೂರ್ವದ ಕಡೆಗೆ ಇಳಿಜಾರವಾಗಿದೆ. ಇದು ಅನೇಕ ಬೆಟ್ಟಗಳಿಂದ ಕೂಡಿದೆ. ಚಿತ್ರದುರ್ಗದ ಬೆಟ್ಟಗಳು, ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಗಳು, ನಾರಾಯಣದುರ್ಗ, ಸವಣದುರ್ಗ, ಶಿವಗಂಗೆ ಹೀಗೆ ಗಿರಿಧಾಮಗಳು
ಸ್ಕಂದಗಿರಿ, ಮಂಡ್ಯಗಳನ್ನು ಒಳಗೊಂಡಿದೆ. ರಂಗನ ಬೆಟ್ಟ, ಮಲಮಹದೇಶ್ವರ ಬೆಟ್ಟ, ಗೋಪಾಲೇಶ್ವರ ಬೆಟ್ಟ, ಮೈಸೂರು ಎಲ್ಲ ಹೀಗೆ ಕರಾವಳಿ ಬಗ್ಗೆ ನೋಡೋದಾದ್ರೆ ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಿದೆ. ತುಳುನಾಡು ಎಂಬುದು ಕರ್ನಾಟಕಕ್ಕೆ ನೀಡಿದ ಇನ್ನೊಂದು ಹೆಸರಾಗಿದೆ. ತುಳುನಾಡು ಎಂಬುದು ಕರ್ನಾಟಕದ ಕರಾವಳಿಗೆ ನೀಡಿದ ಇನ್ನೊಂದು ಹೆಸರಾಗಿದೆ. ಇದನ್ನು ಕೆನರಾವೆಂದು ಕೂಡ ಕರೆಯುತ್ತಿದ್ದರು. ಇಲ್ಲಿನ ಮುಖ್ಯ ಭಾಷೆಗಳೆಂದರೆ ಕೊಂಕಣಿ, ತುಳು, ಕರಾವಳಿಯ ಅರಬ್ಬಿ ಸಮುದ್ರ, ಮಲೆನಾಡಿನ ಮಧ್ಯ ದಕ್ಷಿಣ ಮಂಗಳೂರಿನಿಂದ ಉತ್ತರದ ಕಾರವಾರದವರೆಗೆ 320 ಉದ್ದವಾಗಿದೆ. ಖನಿಜ, ಅದಿರು ರಫ್ತು, ಮಂಗಳೂರು ಕರಾವಳಿ ಆಳವಾರ ನೀರಿನ ಬಂದರುಗಳು ಅಭಿವೃದ್ಧಿಸಲಾಗಿದೆ. ಐತಿಹಾಸಿಕ ಕರಾವಳಿ ಭಾರತೀಯ ವ್ಯಾಪಾರಿಗಳು ಮತ್ತು ಯುರೋಪಿಯರು ಹಾಗೂ ಆಫ್ರಿಕಾದ ವ್ಯಾಪಾರಿಗಳು. ಕರಾವಳಿಯ ಒಂದು ಮುಖ್ಯ ಕಸುಬೆಂದರೆ ವೃತ್ತಿ ಎಂದರೆ ಮೀನುಗಾರಿಕೆ, ಕೃಷಿಯೂ ಸಹ ಮತ್ತೊಂದು ಪ್ರಮುಖ ವೃತ್ತಿಯಾಗಿದೆ. ಇಲ್ಲಿ ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ, ಭತ್ತ ಮುಂತಾದ ಬೆಳೆಗಳನ್ನು ಬೆಳೆಯುತ್ತದೆ. ಪೆಟ್ರೋಲಿಯಂ ಕೇಂದ್ರವನ್ನು ಆಗಿದೆ. ತೈಲ, ಪೆಟ್ರೋಲಿಯಂ, ಹಡಗು, ಉಷ್ಣ ವಿದ್ಯುತ್ ಕೇಂದ್ರ, ರಸಗೊಬ್ಬರ, ಸಿಮೆಂಟ್ ಹೀಗೆ ಅನೇಕ ಹೂಡಿಕೆಗಳನ್ನು ಆಕರ್ಷಿಸುತ್ತದೆ. ಹಾಗೆ ಮಲೆನಾಡಿನ ಬಗ್ಗೆ ಹೇಳುವುದಾದ್ರೆ ಮಲೆನಾಡಿನ ಪ್ರದೇಶಗಳ 13 ಜಿಲ್ಲೆಗಳನ್ನು ಒಳಗೊಂಡಿದೆ. ಆದಾಗ್ಯೂ ಶಿವಮೊಗ್ಗ, ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಹೆಚ್ಚು ಪ್ರಸ್ತುತ. ಚಿಕ್ಕಮಗಳೂರನ್ನು ಕಾಫಿ ನಾಡು ಎಂತಲೂ ಕರೆಯುತ್ತಾರೆ. ಇಲ್ಲಿ ಕರಾವಳಿ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಭಾಗಗಳು ಮಲೆನಾಡು ಅಂತ ಹೇಳುತ್ತಾರೆ. ಸಹ್ಯಾದ್ರಿ ಬೆಟ್ಟ ಎಂತಲೂ ಮಲೆನಾಡನ್ನು. ಮುಳ್ಳಯ್ಯನಗಿರಿ ರಾಜ್ಯದಲ್ಲಿ ಎತ್ತರವಾದ ಬೆಟ್ಟವಾಗಿದೆ. ಜೋಗ್ ಜಲಪಾತ ಸೇರಿದಂತೆ ಉಂಚಳ್ಳಿ ಫಾಲ್ಸ್, ಮಾಗೋಡ್, ಗೋಕಾಕು, ಶಿವನ ಸಮುದ್ರ, ಅಬ್ಬಿ ಜಲಪಾತಗಳು ಪ್ರಮುಖವಾಗಿದೆ. ನೈಋತ್ಯ ಮಾನ್ಸೂನ್ ಅವಧಿಯಲ್ಲಿ ಪಶ್ಚಿಮ ಘಟ್ಟಗಳು ಮಳೆಯ ಅಡೆತಡೆಗಳಾಗಿದೆ. ಸಹ್ಯಾದ್ರಿ ಪರ್ವತ ಶ್ರೇಣಿ ಕರೆಯಲ್ಪಡುವ ಪಶ್ಚಿಮ ಘಟ್ಟಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ವಿಶ್ವ ಪರಂಪರೆಯ ತಾಣವಾಗಿದೆ. ಹಾಗೆ ಇದರಲ್ಲಿ ಘಾಟಗಳು ಶಿರಡಿ ಘಾಟು, ಚಾರ್ಮಡಿ ಘಾಟು, ಆಗುಂಬೆ, ಹುಲಿಕಲ್ ಘಾಟು, ಅರೇಬಲ್ ಘಾಟಗಳು ಮುಖ್ಯವಾಗಿದೆ. ಕರ್ನಾಟಕ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಬಾಂಬೆ ಕರ್ನಾಟಕ, ಹಾಗೆ ಕಲ್ಯಾಣಿ ಕರ್ನಾಟಕಗಳಂತ ಹೇಳಿ ಮುಂಚೆ ಇದ್ವು. ಅದ್ರ ನಂತರ ಅದರಲ್ಲಿ ಆಡಳಿತ ವಿಭಾಗಗಳು ಅಂತೇಳಿ 4 ಆಡಳಿತ ವಿಭಾಗಗಳಿವೆ. ಅವುಗಳೆಂದರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು. ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ದಾವಣಗೆರೆ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳು ಒಳಗೊಂಡಿವೆ. ಹಾಗೆ ಬೆಳಗಾವಿ ವಿಭಾಗದಲ್ಲಿ ನೋಡುವುದಾದ್ರೆ ಕಿತ್ತೂರು ಕರ್ನಾಟಕ ಪ್ರದೇಶ, ಬೆಳಗಾವಿ ವಿಭಾಗ, ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಿದೆ. ಕಲಬುರಗಿ ವಿಭಾಗದಲ್ಲಿ ಹಿಂದೆ ಗುಲ್ಬರ್ಗ ವಿಭಾಗ ಎಂದು ಕರೆಯಲ್ಪಡುತ್ತಿತ್ತು. ಇದು 7 ಜಿಲ್ಲೆಗಳನ್ನು ಹೊಂದಿದೆ. ಅವುಗಳೆಂದರೆ ಬಳ್ಳಾರಿ ಜಿಲ್ಲೆ, ಬೀದರ್ ಜಿಲ್ಲೆ, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ, ಹೈದರಾಬಾದ್ ರಾಜ್ಯದ ಹಿಂದಿನ ಪ್ರಜಾಪ್ರಭುತ್ವ ನೇರೂದ್ಯ ಭಾಗ. ಮೈಸೂರು ವಿಭಾಗದಲ್ಲಿ ನಾವು ನೋಡೋದಾದ್ರೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ ಜಿಲ್ಲೆ, ಮೈಸೂರು ನಗರ ವಿಭಾಗ ಆಡಳಿತ ಕೇಂದ್ರಗಳನ್ನು ಒಳಗೊಂಡಿದೆ. ಇನ್ನೂ ಹೇಳದ ಬೆಳಗಾವಿ ವಿಭಾಗದಲ್ಲಿ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ವಿಜಯನಗರ ವಿಭಾಗಗಳು ಒಟ್ಟು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಹಾಗೆ ಬೆಂಗಳೂರು ವಿಭಾಗದಲ್ಲಿ ಗ್ರಾಮಾಂತರ, ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು ಒಟ್ಟು 9 ವಿಭಾಗಗಳನ್ನು ಒಳಗೊಂಡಿದೆ. ಕಲಬುರಗಿಯಲ್ಲಿ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ ಒಟ್ಟು 7 ವಿಭಾಗಗಳನ್ನು ಒಳಗೊಂಡಿದೆ. ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ ವಿಭಾಗಗಳು ಒಟ್ಟು 8 ವಿಭಾಗಗಳನ್ನು ಒಳಗೊಂಡಿದೆ. ಕರ್ನಾಟಕ ರಾಜಕೀಯ ಪಕ್ಷಗಳು ಕಮ್ಯುನಿಟಿ ಪಾರ್ಟಿ, ಇಂಡಿಯಾ, ಜಾತ್ಯತೀತ ಜನತಾದಳ ರಾಜ್ಯಗಳು ಪ್ರಬಲ ಪಕ್ಷವಾಗಿದೆ. ಸಾರ್ವತ್ರಿಕ ಚುನಾವಣೆ ಫಲಿತಾಂಶಗಳು ನಡೆದ ಸೀಟುಗಳು. ಹಾಗೆ ನಮ್ಮ ಮೊಟ್ಟ ಮೊದಲ ಮುಖ್ಯಮಂತ್ರಿ ಕೆ ಚೆಂಗರಾರೆಡ್ಡಿ ಅವರು 1947ರಲ್ಲಿ ಆಯ್ಕೆಯಾಗುತ್ತಾರೆ. ಅಲ್ಲಿಂದ 1952ರ ತನಕ ಅವರು ನಡೆಸಿಕೊಂಡು ಹೋಗ್ತಾರೆ. ನಂತರ ಶ್ರೀ ಕೆ ಹನುಮಂತಯ್ಯ, ಶ್ರೀ ಕಡಿವಾಳ ಮಂಜಪ್ಪ, ಎಸ್ ನಿಜಲಿಂಗಪ್ಪ, ಜೆ.ಡಿ. ಜತ್ತಿ, ಸಾರಾ ಕಂಠಿ, ನಿಜಲಿಂಗಪ್ಪ, ವೀರಭದ್ರ ಪಾಟೀಲ ರಾಷ್ಟ್ರಪತಿ ಆಳ್ವಿಕೆ 1971ರಿಂದ 72 ತನಕ ನಡೆಯುತ್ತೆ. ಹಾಗೆ ದೇವರಾಜ URS ಆಮೇಲೆ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ 77ರಿಂದ 78 ತನಕ ನಡೆಯುತ್ತೆ.
ದೇವರಾಜ URS, CR ಗುಂಡೂರಾವ್, ಶ್ರೀ ರಾಮಕೃಷ್ಣ ಹೆಗಡೆ ಮತ್ತೆ ರಾಮಕೃಷ್ಣ ಹೆಗಡೆ ಅವರು 3 ಸತಿ ಬರ್ತಾರೆ. ಆಮೇಲೆ CRS ಬೊಮ್ಮಾಯಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ 1989ರಲ್ಲಿ ಅಂದ್ರೆ 21/4/1989 30/11/1989 ತನಕ ನಡೆಯುತ್ತೆ. ಶ್ರೀ ವೀರಭದ್ರ ಪಾಟೀಲ್ ಆಮೇಲೆ ನೆಕ್ಸ್ಟ್ 10/10/90ರಿಂದ 17/10/90 ತನಕ ರಾಷ್ಟ್ರಪತಿ ಆಳ್ವಿಕೆ ನಡೆಯುತ್ತದೆ. ನಂತರ ಶ್ರೀ ಬಂಗಾರಪ್ಪ, ವೀರಪ್ಪ ಕೊಹ್ಲಿ, ಶ್ರೀ H. ದೇವೇಗೌಡ, H. ಪಾಟೀಲ, ಶ್ರೀ SM ಕೃಷ್ಣ, ಶ್ರೀಧರಂ ಸಿಂಗು, ಶ್ರೀ HD ಕುಮಾರಸ್ವಾಮಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ 2007ರಲ್ಲಿ 8/10/2007ರಿಂದ 12/11/2007 ತನಕ ಬರುತ್ತೆ. ಶ್ರೀ BS ಯಡಿಯೂರಪ್ಪ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ 2007ರಿಂದ 2008 ತನಕ ನಡೆಯುತ್ತೆ. ಡಾಕ್ಟರ್ GS ಯಡಿಯೂರಪ್ಪ, DV ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯ, GS ಯಡಿಯೂರಪ್ಪ, HD ಕುಮಾರಸ್ವಾಮಿ, HD ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಈಗ ಸಿದ್ದರಾಮಯ್ಯ ಅವರು ನಡೆಸುತ್ತಿದ್ದಾರೆ. ಹಾಗೆ ಮೊದಲ ಮುಖ್ಯಮಂತ್ರಿಯಾದ GS ಯಡಿಯೂರಪ್ಪ ಅವರು 4 ಬಾರಿ ಅಂದ್ರೆ 2007, 8, 18 ಮತ್ತೆ 19 4 ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಾರೆ. ನಂತರ ಸಿದ್ದರಾಮಯ್ಯ ಅವರು 2023ರಲ್ಲಿ ಅಂದ್ರೆ ಇಲ್ಲಿಗೆ ನಮ್ಮ ಒಂದು ಕರ್ನಾಟಕದ ಒಂದು ಚಿಕ್ಕ ಒಂದು ಇತಿಹಾಸ ನೀವು ನೋಡಿದರೆ. ಹಾಗೆ ಇನ್ನೂ ಹೆಚ್ಚು ಇತಿಹಾಸಗಳು ಬೇಕು ಅಂದ್ರೆ ಹೇಳಿ, ನಂತರ ವಿಡಿಯೋಗಳನ್ನ ಮಾಡಿ ಹಾಕುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಂತರ ಕೃಷಿ, ಕೈಗಾರಿಕೆ, ಸೇವಾ ಕ್ಷೇತ್ರಗಳ ಬೆಳವಣಿಗೆ, ನಾಗರಿಕರ ಪ್ರಗತಿ, ಸಮಸ್ಯೆಗಳ ಬಗ್ಗೆ ಕೂಡ ಹೇಳ್ಬೇಕು ಅಂದ್ರೆ ಬೈ.